ದೇಶದಲ್ಲಿ ಸುಭದ್ರ ಆಡಳಿತ ನೀಡಲು ಪ್ರಧಾನಿ ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ. ರಾಜ್ಯ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಉತ್ತಮ ವಾತಾವರಣವಿದೆ. ಸ್ವತಃ ಎಚ್.ಡಿ. ದೇವೇಗೌಡರೇ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಕೆಲಸ ಮಾಡಲು ಸೂಚಿಸಿದ್ದಾರೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಇಂದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಣ ಲೂಟಿ ಮಾಡುತ್ತಿದ್ದಾರೆ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡರು. ಬಡವರಿಗೆ ಯೋಜನೆಗಳನ್ನು ಕೊಡಲು ನಾನು ವಿರೋಧಿಸಲ್ಲ. ಇಂದಿರಾ ಗಾಂಧಿ ಗರೀಬಿ ಹಟಾವೋ ಎಂದು ಹೇಳಿದ್ದರು. ಆದರೆ ಈವರೆಗೆ ದೇಶದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆ ಇಲ್ಲ, ನೀರಾವರಿ ಯೋಜನೆ ಇಲ್ಲ, ಯುವಕರಿಗೆ ಉದ್ಯೋಗ ಇಲ್ಲ. ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಒಂದು ಕಡೆ ಮತ್ತೊಂದು ಕಡೆ ಜನಸಾಮಾನ್ಯರ ಕೈಯಿಂದ ಕಿತ್ತುಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಮದ್ಯದ ದರ ಹೆಚ್ಚಿಸಿ ಪುರುಷರ ಜೇಬಿಗೆ ಕತ್ತರಿ ಹಾಕಿದೆ. ಇದೊಂದು ಪಿಕ್ ಪ್ಯಾಕೆಟ್ ಸರ್ಕಾರ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಎಂದು ಹೇಳುವ ಕಾಂಗ್ರೆಸ್ನವರಿಗೆ ನಾನು ಸಿಎಂ ಆಗಿದ್ದಾಗ ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ. ಅದು ರಾಜ್ಯದ ತೆರಿಗೆ ದುಡ್ಡು ಆಗಿತ್ತು. ಜನರನ್ನ ದಿಕ್ಕು ತಪ್ಪಿಸಲು ನನ್ನ ತೆರಿಗೆ ನನ್ನ ಹಕ್ಕು ಎನ್ನುತ್ತಿದ್ದಾರೆ. ಸಾರಾಯಿ, ಲಾಟರಿ ನಿಷೇಧ ಮಾಡಿ ತಾಯಂದಿರನ್ನ, ಯುವ ಜನರನ್ನ ಕಾಪಾಡಿದ್ದೇನೆ. 10 ವರ್ಷದಿಂದ ಎತ್ತಿನ ಹೊಳೆ ಏನೂ ಆಗಿಲ್ಲ. ಸಕಲೇಶಪುರದಿಂದ ಒಂದು ತೊಟ್ಟು ನೀರು ಬಂದಿಲ್ಲ. ಇನ್ನು 10 ವರ್ಷ ಆದರೂ ಬರುವುದಿಲ್ಲ ಎಂದರು. ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2014 ಲೋಕಸಭೆ ಚುನಾವಣೆ ಇನ್ನೇನು ಘೋಷಣೆ ಆಗುತ್ತೆ ಅಂತ ಹೇಳಿ ತರಾತುರಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು. ನಮ್ಮ ಚುಂಚುನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ಅವ್ರ ಮೇಲೆ ಗುರುತಿ ಪೂಜೆನೂ ಮಾಡಿಸಿದರು. ಅವತ್ತು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು, ಮುಂದಿನ 2-3 ವರ್ಷದ ಒಳಗೆ ಎತ್ತಿನ ಹೊಳೆ ನೀರನ್ನ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹರಿಸ್ತೀನಿ ಅಂತಕ್ಕಂಥ ಮಾತನ್ನೇ ಹೇಳಿದ್ರು. ಇವತ್ತು 2014ರಲ್ಲಿ 2024ರಲ್ಲಿ 10 ವರ್ಷ ಆಯಿತು. 10 ವರ್ಷದಲ್ಲಿ ಎತ್ತಿನ ಹೊಳೆ ಏನಾದರೂ ಅಲ್ಲೇನೀಗ ಹರಿಯತಕ್ಕಂಥ ಒಂದು ಜಾಗ ಏನಿದೆ ಸಕಲೇಶ್ಪುರದ ಹತ್ರ, ಕೆಂಪು ಹೊಳೆ, ಇನ್ನೊಂದು ನಮ್ಮ ಕಾಡು ಮನೆ ಪಕ್ಕ ಇಲ್ಲ, ಅಲ್ಲಿಂದ ಏನೋ ಒಂದು ತೊಟ್ಟು ನೀರು ಕಡೆ ಬಂತು. 10 ವರ್ಷ ಆಯ್ತಲ್ಲ, ಇನ್ನು 10 ವರ್ಷ ಆದ್ರೆ ಇವ್ರ ಕೈಲಿ ತರಕ್ಕಾಗಲ್ಲ. ನನಗೆ ಗೊತ್ತಿದೆ. ಇವರು ಎತ್ತಿನ ಹೊಳೆ ಹೆಸರಿನಲ್ಲಿ ನಮ್ಮ ರೈತರುಗಳಿಗೆ ಧೋಕ ಹಾಕಿ ಅದನ್ನ ಆ ಪ್ರಾಜೆಕ್ಟ್ನ ಹಾಲು ಕರಿಯ ಒಳ್ಳೆ ಹಸು ಅಂತೇಳಿ ದಿನ ಹಾಲು ಕರ್ಕೊಂಡು ಕೂತವ್ರೆ, ಜೋಬ್ ತುಂಬಿಸ್ಕೊತಾವ್ರೆ. ಅಲ್ಲಿ ನೀರು ಕಡೆಗೆ ಬರಲೇ ಇಲ್ಲ. ಕೋಲಾರಕ್ಕೂ ಚಿಕ್ಕಬಳ್ಳಾಪುರಕ್ಕೂ ಬರಲೇ ಇಲ್ಲ. ಇನ್ನೊಂದು ಅದರಿಂದ ಬೆಂಗಳೂರು ಕೊಳಚೆ ನೀರು ಕೊಟ್ಕೊಂಡು ಏನು ಮುಂದೆ ನಿಮ್ಮ ಪರಿಸ್ಥಿತಿ ಎಲ್ಲಿ ಬರೋದು ಗೊತ್ತಿಲ್ಲ. ಅದನ್ನು ಟೆರ್ಷಿಯರಿ ಇದು ಮಾಡದೇ ಇದ್ರೆ ಅದು ನಿಮ್ಮ ಜೀವಕ್ಕೆ ಅಪಾಯ ತಂದು ಕೊಡ್ತಾ ಇದೆ. ಇದು ಇರ್ತಕ್ಕಂಥ ಈ ಸರ್ಕಾರಗಳ ನಡವಳಿಕೆ ಏನಿದೆ ಇದೆಲ್ಲವನ್ನ ಗಮನಿಸಿ ಇವತ್ತು ಮತ್ತೆ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಮಂತ್ರಿ ಆಗ್ತಾ ಇರ್ತಕ್ಕಂಥ ಒಂದು ವಾತಾವರಣ ಏನಿದೆ, ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಿ ನನ್ನ ರೈತರ ಬದುಕನ್ನು ಸರಿಪಡಿಸಬೇಕು, ನಮ್ಮ ಯುವಕರಿಗೆ ಉದ್ಯೋಗವನ್ನ ಇವತ್ತು ಸೃಷ್ಟಿ ಮಾಡಬೇಕಿರ್ಬೋದು, ನಮ್ಮ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡಿ ಇವರು ದರಿದ್ರೆ 2,000 ರೂಪಾಯಿ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಬೇಕಾಗಿಲ್ಲ. ನೀವು ಇನ್ನು ನಿಮ್ಮ ಪಕ್ಕದ ಮನೆಯಲ್ಲಿ ಕಷ್ಟ ಅಂದವರಿಗೆ ಕೈ ಎತ್ತಿ 5,000 ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ನಿಮಗೆ ಬೆಳೆಸ್ಕೊಡ್ಬೇಕು ಅನ್ನೋದು. ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಕೊಳಚೆ ನೀರು ಕೊಡುತ್ತಿದ್ದಾರೆ. ಅಲ್ಲದೆ ಮೇಕೆದಾಟು ವಿಚಾರದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಹೇಳಿ ನಮ್ಮ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಪಾರ್ಲಿಮೆಂಟ್ಗೆ ನಿಲ್ಲಲು ನಾನು ರೆಡಿ ಇರಲಿಲ್ಲ. ಹಠ ಮಾಡಿ ಮಂಡ್ಯ ಜನತೆ ನಿಲ್ಲಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ 2 ಪಟ್ಟು ಬಲವಾದ ಗಾಳಿ ಬೀಸುತ್ತಿದೆ. ನರೇಂದ್ರ ಮೋದಿ ಮತ್ತು ದೇವೇಗೌಡರದ್ದು ಒಂದು ಜೋಡೆತ್ತು ಆದರೆ ಮತ್ತೊಂದೆಡೆ ಯಡಿಯೂರಪ್ಪ, ಕುಮಾರಸ್ವಾಮಿ, ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಎಂಬ 3 ಜೋಡೆತ್ತುಗಳು ರಾಜ್ಯದಲ್ಲಿವೆ ಎಂದರು. ಬಯಲು ಸೀಮೆಯಲ್ಲಿ ಶಾಶ್ವತವಾದ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ. ಶಾಸಕನಾಗಿದ್ದಾಗ ಜಕ್ಕಲಮಡುಗು ಜಲಾಶಯದಿಂದ ದೊಡ್ಡಬಳ್ಳಾಪುರಕ್ಕೆ ನೀರು ಪೂರೈಕೆ ಮಾಡಿದ್ದೇನೆ. ಕಾಂಗ್ರೆಸ್ ಸುಳ್ಳುಗಳನ್ನು ಹೇಳಿ ಅಪಪ್ರಚಾರ ಮಾಡುತ್ತಿದೆ.
ತಾಯಂದಿರು ನೆಮ್ಮದಿ ಜೀವನ ನಡೆಸಲು ಕುಮಾರಸ್ವಾಮಿ ಸಾರಾಯಿ ನಿಷೇಧ ಮಾಡಿದ್ದಾರೆ. ಅಂತಹವರ ವಿರುದ್ಧ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ. ಕೋವಿಡ್ ಮಹಾಮಾರಿ ಸಂಕಷ್ಟದ ವೇಳೆ ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ. ತಂದೆ, ಹೆಂಡತಿ ಮತ್ತು ಕುಟುಂಬಸ್ಥರು ಕೋವಿಡ್ನಿಂದ ಬಳಲುತ್ತಿದ್ದರೂ ಕೆಲಸ ಮಾಡಿದ್ದೇನೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ 1,000 ಬೆಡ್ಗಳನ್ನು ತೆರೆಸಲಾಯಿತು. ಈ ಮೂಲಕ ಪ್ರಾಮಾಣಿಕವಾಗಿ ಕೋವಿಡ್ ಸಮಯದಲ್ಲಿ ಕೆಲಸ ಮಾಡಿದ್ದೇನೆ. ಕಾಂಗ್ರೆಸ್ನವರು ವೈಯಕ್ತಿಕವಾಗಿ ಟೀಕೆ ಮಾಡುತ್ತಿದ್ದಾರೆ ಎಂದರು. ಜನರು ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಎಲ್ಲ ಕೂಡ ಸಿದ್ಧ ಇದ್ದಾರೆ. ಬಲವಾದಂತ ಗಾಳಿ ಬೀಸ್ತಾ ಇದೆ, ಮೋದಿ ಅವರ ಗಾಳಿ. ಕರ್ನಾಟಕದಲ್ಲಿ 2 ಪಟ್ಟು ಗಾಳಿ ಜಾಸ್ತಿ ಬೀಸ್ತಾ ಇದೆ. ಯಾಕೆ ಹೇಳಿ? ಮಾನ್ಯ ನರೇಂದ್ರ ಮೋದಿ ಅವರ ಜೊತೆಗೆ ದೈತ್ಯ ಶಕ್ತಿ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಇವರಿಬ್ಬರ ಸಮಾಗಮ ಆಗಿದೆ. ಅದಕ್ಕಾಗಿ ಇವತ್ತು 2 ಪಟ್ಟು ಗಾಳಿ ಹೆಚ್ಚಾಗಿದೆ ಕರ್ನಾಟಕದಲ್ಲಿ. ಎಂತ ಜೋಡೆತ್ತುಗಳು ನಮ್ಮ ಭಾಗದಲ್ಲಿದ್ದಾರೆ ನೋಡಿ. ನಮ್ಮ ಮೈತ್ರಿಕೂಟದಲ್ಲಿ ಒಂದು ಮಾನ್ಯ ನರೇಂದ್ರ ಮೋದಿ ಅವರು, ಮಾನ್ಯ ದೇವೇಗೌಡರು, ಇನ್ನೊಂದು ರೈತ ನಾಯಕರು, ರೈತ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕುಮಾರಣ್ಣವರು. ಅದೇ ರೀತಿ ಯುವ ಶಕ್ತಿಗಳಾಗಿ ಮಾನ್ಯ ವಿಜೇಂದ್ರರವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು. ಇಲ್ಲಿ ಈಗ ತಾನೇ ಹೇಳಿದ್ದಾರೆ, ಸ್ಥಳೀಯವಾಗಿ ನಮ್ಮ ಶಾಸಕರು ಧೀರಜ್ ಅವರು ಹಾಗೂ ಮುನೇಗೌಡರು. ಹೀಗೆ ದುಡಿಯುವ ಜೋಡೆತ್ತುಗಳು ನಮ್ಮ ಕಡೆ ಇದ್ದಾರೆ. ರೈತರ ಬಗ್ಗೆ ಅನುಕಂಪ ಮಾತ್ರ ಅಲ್ಲ, ಜವಾಬ್ದಾರಿ ಬದ್ಧತೆಯಿಂದ ಕೆಲಸ ಮಾಡಿರುವಂತಹ ಚರಿತ್ರೆ ಇವರದೆಲ್ಲ ಆಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.